ಸ್ನೇಹಿತರೆ ನಮಸ್ಕಾರ. ನ್ಯೂಸ್ 18 ಕನ್ನಡದ ಫೇಸ್ಬುಕ್ ಮತ್ತು ಯೂಟ್ಯೂಬ್ಗೆ ಸ್ವಾಗತ. ನಾನು ಗಂಗಾಧರ್ ವಾಗಟ. ಪ್ರತಿನಿತ್ಯ ಒಂದು ವಿಶೇಷವಾದಂತಹ ಸುದ್ದಿಗಳನ್ನು ನಿಮ್ಮೊಂದಿಗೆ ಹಂಚಿಕೊಡ್ತಾ ಇರ್ತೇನೆ ಸ್ನೇಹಿತರೆ. ಇವತ್ತು ಕೂಡ ಅಂದರೆ ಜನರನ್ನು ಎಷ್ಟೇ ವಿದ್ಯಾವಂತರಾಗಿದ್ದರೂ ಕೂಡ ಅವರನ್ನು ಯಾವ ರೀತಿ ಯಾಮಾರಿಸಿ ಅವರನ್ನು ಬಳಿ ವಂಚನೆಯನ್ನು ಮಾಡ್ತಾರೆ, ಯಾವ ರೀತಿ ಅವರ ಬಳಿ ಇದ್ದಂತಹ ಬೆಲೆ ಬಾಳುವಂಥ ವಸ್ತುಗಳನ್ನು ತೆಗೆದುಕೊಳ್ತಾರೆ ಅನ್ನೋ ಒಂದು ವಿಚಾರವನ್ನು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೇನೆ ಸ್ನೇಹಿತರೆ. ಯಾವ ರೀತಿ ನಾವು ಒಂದು ಅವೇರ್ನೆಸ್ ಮೂಡಿಸುವಂಥದ್ದು, ನೀವು ಕೂಡ ನಿಮ್ಮ ಸುತ್ತಮುತ್ತಲಿನ ಬಳಿ ಇಂಥವರಿಂದ ನೀವು ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಸ್ನೇಹಿತರೆ. ಅಂದರೆ ಪ್ರಮುಖವಾಗಿ ಭಾರತೀನಗರ ಪೊಲೀಸ್ ಠಾಣೆ ಒಂದು ಕೇಸ್ ದಾಖಲಾಯಿತು. ಅಂದರೆ ಅಲ್ಲಿ ಕೇಸ್ ಕೊಟ್ಟಂಥ ವ್ಯಕ್ತಿ ಜೊತೆಯಲ್ಲಿ ಅಂದರೆ ಗಣಿತಶಾಸ್ತ್ರ ಹೇಳ್ತೀನಿ ಅಂತೇಳಿ ಆತನನ್ನು ಕರ್ಕೊಂಡು ಆತನನ್ನು ಪ್ರವೋಕ್ ಮಾಡುವ ಮೂಲಕವಾಗಿ ಆತನನ್ನು ವಶೀಕರಣ ಮಾಡಿದ್ರೋ ಇಲ್ವೋ ಗೊತ್ತಿಲ್ಲ. ಆದರೆ ಅವರ ಬಳಿ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವಂಥ ಚಿನ್ನಾಭರಣವನ್ನೇ ತೆಗೆದುಕೊಂಡು ಕೊನೆಗೆ ಅವರಿಗೆ ವಂಚಿಸಿದಂತಹ ಪ್ರಕರಣ. ಹೌದು ಸ್ನೇಹಿತರೆ, ಕಳೆದ 15 ದಿನದ ಹಿಂದೆ ಭಾರತೀನಗರ ಪೊಲೀಸ್ ಠಾಣಾ ಪಕ್ಕದಲ್ಲೇ ಒಂದು ಮೇನ್ ರೋಡ್ ಇದೆ. ಮೇನ್ ರೋಡ್ ಪಕ್ಕದಲ್ಲಿ ಈ ಗಿಳಿಶಾಸ್ತ್ರ ಹೇಳುವಂಥ ರೀತಿಯಲ್ಲಿ ಗಿಳಿಯನ್ನು ಇಟ್ಕೊಂಡು ಒಂದು ಬಾಕ್ಸನ್ನು ಇಟ್ಕೊಂಡು ನಾವೆಲ್ಲ ಕೂಡ ಒಂದು ಜ್ಯೋತಿಷ್ಯವನ್ನು ಹೇಳ್ತೇವೆ, ಒಂದು ವಾಸ್ತು ನಿಮ್ದು ಏನೇ ಸಮಸ್ಯೆ ಇದ್ರೂ ಕೂಡ ಅದನ್ನು ಹೇಳ್ತೇವೆ ಅನ್ನೋ ರೀತಿಯಲ್ಲಿ ಅಲ್ಲಿ ಇಟ್ಕೊಂಡಿರುವಂಥದ್ದು. ಮತ್ತು ಈ ವ್ಯಕ್ತಿ ಕೆಲ ಹಣ ಇರುವಂಥವ್ರು ವ್ಯಕ್ತಿಗಳು ಯಾರು ಬರ್ತಾರೆ ಅಂಥವ್ರನ್ನು ಆತ ಹೇಳುವಂಥ ರೀತಿ ಏನಿದೆ ಅದರಿಂದಲೇ ಆತ ಪ್ರವೋಕ್ ಆಗಬೇಕು, ಇಲ್ಲ ಏನೋ ಒಂದು ವ್ಯಕ್ತಿಯಿಂದ ನಮಗೆ ಸಮಸ್ಯೆ ಬಗೆಯಿರುತ್ತೆ ಅನ್ನೋ ರೀತಿಯಲ್ಲಿ ಆ ವ್ಯಕ್ತಿ ಹತ್ರ ಹೋಗಬೇಕು. ಆ ರೀತಿ ಆತ ಪ್ರವೋಕ್ ಮಾಡ್ತಾ ಇದ್ದ. ಅಂದರೆ ಆ ಒಂದು ರೀತಿಯಲ್ಲಿ ತನ್ನತ್ತ ಸೆಳೆಯುವಂಥ ಕೆಲಸವನ್ನು ಆತ ಕೇವಲ ಮಾತಿನ ರೀತಿಯಲ್ಲಿ ಮಾಡ್ಕೊಳ್ತಾ ಇದ್ದ. ಆತ ಶೇಖರ್ ಅಂತೇಳಿ ಸುಮಾರು ಒಂದು 59 ವರ್ಷದ ವ್ಯಕ್ತಿ, ತಮಿಳುನಾಡು ಮೂಲತಃ. ಆತ ಅಲ್ಲಿ ಒಂದು ಜ್ಯೋತಿಷ್ಯಾವಳಿ ಹೇಳುವಂಥ ಕೆಲಸವನ್ನು ಮಾಡ್ತಾ ಇದ್ದ. ಇದೇ ರೀತಿಯಾಗಿ ಕಳೆದ ಒಂದು 15 ದಿನದ ಹಿಂದೆ ಅವರು IT ಅಧಿಕಾರಿ, ಒಂದು ಹಿರಿಯ ಅಧಿಕಾರಿ, ಆತನಿಗೆ ಪ್ರಮೋಷನ್ ಸಿಕ್ಕಿರಲ್ಲ ಮತ್ತು ಕೆಲ ಮನೆಯ ಕೌಟುಂಬಿಕ ಕೆಲ ಸಮಸ್ಯೆಗಳಿರುತ್ತೆ. ಈ ನಿಟ್ಟಿನಲ್ಲಿ ಅಲ್ಲೇ ಭಾರತೀನಗರ ಸ್ಟೇಷನ್ ಬಳಿ ಹೋಗ್ತಾ ಇರಬೇಕಾದ್ರೆ ಈ ವ್ಯಕ್ತಿ ಕಾಣಿಸ್ತಾರೆ. ಈ ವ್ಯಕ್ತಿ ಕಾಣಿಸೋಂಥ ಸಂದರ್ಭದಲ್ಲಿ ಮತ್ತು ಆ ವ್ಯಕ್ತಿ ಕೂಡ ಅವರ IT ಅಧಿಕಾರಿಗಳನ್ನು ಒಂದು ಕರೆದು ಮಾತನಾಡಿಸುವಂಥ ರೀತಿಯಿಂದ ಎಲ್ಲೋ ಒಂದು ಕಡೆ ತನ್ನ ಸಮಸ್ಯೆ ಬಗೆಹರಿಬೋದು ಅನ್ನೋ ರೀತಿಯಲ್ಲಿ ಕರೀತಾನೆ. ಆನಂತರ ಗಿಳಿಶಾಸ್ತ್ರ ಹೇಳುವಂಥ ಮೂಲಕವಾಗಿ ಏನೊಂದು ಗಿಳಿಯನ್ನು ಒಳಗಡೆ ಇರುತ್ತೆ, ಅಂದರೆ ಏನೋ ಒಂದು ಹೆಸರು ಹೇಳಿ ಆ ಥರ ಅಂತ ಇಲ್ಲ ನಿಮಗೆ ಇದೊಂದು ಸಮಸ್ಯೆ ಇದೆ, ಒಂದು ಪೂಜೆ ಮಾಡಿಬಿಟ್ರೆ ಇದೆಲ್ಲವೂ ಕೂಡ ಸಮಸ್ಯೆ ಬಗೆಹರುತ್ತೆ ಅಂತೇಳಿ ಎಲ್ಲವೂ ಕೂಡ ನಂಬಿಸ್ತಾನೆ. ಅದೇ ರೀತಿಯಾಗಿ ಆಗ ಅಡ್ವಾನ್ಸ್ ಆಗಿ ಒಂದು ಸ್ವಲ್ಪ ಸಹಾಯಧನ ಅಂತೇಳಿ ಒಂದಷ್ಟು ಅಮೌಂಟನ್ನು ತೆಗೆದುಕೊಳ್ತಾರೆ. ಇದಾದ ಬಳಿಕ ಮತ್ತೆ ಅವ್ರ ಫೋನ್ ನಂಬರ್ ಇಸ್ಕೊಂಡಿರ್ತಾರೆ. ಇಲ್ಲ ಸರ್, ತಮಗೆ ಏನೋ ಒಂದು ದೊಡ್ಡ ಪ್ರಾಬ್ಲಮ್ ಇದೆ, ಮನೆಯಲ್ಲಿ ಒಳ್ಳೆ ಒಂದು ಕಡೆ ಪೂಜೆ ಮಾಡಬೇಕು, ತಮ್ಮ ಮನೆಯಲ್ಲಿ ಬೆಲೆ ಬಾಳುವಂಥ ಚಿನ್ನಾಭರಣ ಆ ಥರ ಏನಾದಿದ್ದರೆ ಎಲ್ಲವನ್ನು ಕೂಡ ತೆಗೆದುಕೊಂಡ್ಬನ್ನಿ, ಅದು ಪೂಜೆ ಮಾಡಿ ನಿಮಗೆ ವಾಪಸ್ ಕೊಡ್ತೇನೆ, ಆನಂತರ ನಿಮ್ಮ ಮನೆಯಲ್ಲಿ ಯಾವುದೇ ಕೂಡ ಸಮಸ್ಯೆ ಇರೋದಿಲ್ಲ, ಲಕ್ಷ್ಮಿ ತಾನಾಗಿ ಎಲ್ಲ ಕೂಡ ಬರ್ತಾಳೆ ಅನ್ನೋ ರೀತಿಯಲ್ಲಿ ಎಲ್ಲವೂ ಕೂಡ ನಂಬಿಸ್ತಾನೆ. ಆನಂತರ ಅವರ ಎಲ್ಲೋ IT ಅಧಿಕಾರಿ ಕೂಡ ನಂಬಿ ಆ ಮನೇಲಿದ್ದಂಥ ಚಿನ್ನಾಭರಣವನ್ನು ಎಲ್ಲ ಹಣವನ್ನು ತೆಗೆದುಕೊಂಡ್ಬಂದು ಅವರ ಕೈಲಿ ಇಡುವಂಥದ್ದು. ಆನಂತರ ಆ ವ್ಯಕ್ತಿ ಸರ್ ಇದು ನಾನು ಪೂಜೆ ಮಾಡಿಸ್ತೀನಿ, ಪೂಜೆ ಮಾಡಿದ ನಂತರ ನಿಮಗೆಲ್ಲರೂ ಕೂಡ ವಾಪಸ್ ಕೊಡ್ತೀನಿ ಅಂತೇಳಿ ನಂಬಿಸಿ ಕಳಿಸ್ತಾನೆ. ಆನಂತರ ಅವ್ರು ಫೋನ್ ಮಾಡಿದ್ರೆ ಇಲ್ಲ ಸರ್ ಒಂದು ಪೂಜೆ ಇನ್ನೊಂದು ಪೆಂಡಿಂಗ್ ಇದೆ, ಅದು ಮಾಡಿ ವಾಪಸ್ ಕೊಡ್ತೀನಿ ಅಂತ ಹೇಳ್ತಾನೆ. ಆನಂತರ ಫೋನ್ ಸ್ವಿಚ್ ಆಫ್ ಮಾಡ್ಕೊಳ್ತಾರೆ. ಆಮೇಲೆ ಕಾಂಟ್ಯಾಕ್ಟ್ಗೂ ಸಿಗೋದಿಲ್ಲ. ಮತ್ತು ಯಾವಾಗಲೂ ಬಂದು ಏನೋ ಒಂದು ಅಲ್ಲಿ ಗಿಣಿಶಾಸ್ತ್ರವನ್ನು ಹೇಳೋ ರೀತಿಯಲ್ಲಿ ರೋಡ್ ಸೈಡಲ್ಲಿ ಇಟ್ಕೊಂಡಿರ್ತಾನೆ. ಆ ವ್ಯಕ್ತಿ ಕೂಡ ಅಲ್ಲಿನ ನಂತರ ಪತ್ತೆ ಇರೋದಿಲ್ಲ. ಹಾಗೆ ಹುಡುಕಿ ಕೊನೆಗೆ IT ಅಧಿಕಾರಿ ಪೊಲೀಸ್ ಠಾಣೆಗೆ ಹೋಗಿ ಒಂದು ಕಂಪ್ಲೇಂಟನ್ನು ಕೊಡುವಂಥದ್ದು. ಇದರ ತಾತ್ಪರ್ಯ ಇಷ್ಟೇ ಸ್ನೇಹಿತರೆ, ಅಂದರೆ ಪ್ರಮುಖವಾಗಿ ಬೇರೆ ಅವಿದ್ಯಾವಂತರು ಅವರೇ ಅಲ್ಲ, ವಿದ್ಯಾವಂತರನ್ನು ಯಾವ ರೀತಿ ಯಾಮಾರಿಸಿ ಅವರ ಬಳಿ ಇದ್ದಂಥ ಚಿನ್ನಾಭರಣ, ನಗದು ಹಣ ಏನೇನಿದೆ ಅವೆಲ್ಲವೂ ಕೂಡ ತೆಗೆದುಕೊಂಡು ಅವರನ್ನು ಯಾಮಾರಿಸಿ ಹೀಗೆ ವಂಚನೆ ಮಾಡುವಂಥ ಪ್ರವೃತ್ತಿ ಏನಿದೆ ಇದು ಕೇವಲ ಅವರು ಕರಗತವನ್ನು ಮಾಡ್ಕೊಂಡಿರ್ತಾರೆ. ಹೀಗಾಗಿ ನಾವು ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಇಂಥ ಸಂದರ್ಭಗಳನ್ನು ತಮ್ಮ ಬಳಿ ಇದ್ದಂಥ ಸಮಸ್ಯೆಗಳೇನಿರುತ್ತೆ ಆ ವಿಚಾರಗಳನ್ನು ಹೇಳುವ ಮೂಲಕವಾಗಿ, ಪ್ರವೋಕ್ ಮಾಡುವ ಮೂಲಕವಾಗಿ ತಮ್ಮನ್ನೇ ಅವರು ತಮ್ಮತ್ತ ಸೆಳೆದುಕೊಳ್ಳು ಅವರಿಗೆ ವಂಚನೆ ಮಾಡುವಂಥ ಪ್ರವೃತ್ತಿಯನ್ನು ಅವರು ಬೆಳೆಸ್ಕೊಂಡಿರ್ತಾರೆ. ಈಗ ಕೊನೆಗೂ ಕಂಪ್ಲೇಂಟನ್ನು ಕೊಟ್ಟಿದ್ದಾಯಿತು ಭಾರತೀನಗರ ಪೊಲೀಸ್ ಠಾಣೆಗೆ. ಈಗ ಕೊನೆಗೆ ಸುಮಾರು 2-3 ದಿನ ಹುಡುಕಾಟ ನಡೆಸಿ ಈಗ ಪೊಲೀಸರು ಆರೋಪಿ ಶೇಖರ್ನನ್ನು ತಮಿಳುನಾಡಿನಲ್ಲಿ ಬಂಧನ ಮಾಡಿರುವಂಥದ್ದು. ಕೆಲವರ ಚಿನ್ನಾಭರಣ ಏನಿದೆ ಅವನು ಕೆಲವು ಕೂಡ ವಶಕ್ಕೆ ಪಡ್ಕೊಂಡಿದ್ದಾರೆ. ಈಗ ಸದ್ಯ ಕೊನೆಗೂ ಆರೋಪಿಯನ್ನು ಬಂಧನ ಮಾಡಿ ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಇಂಥ ವ್ಯಕ್ತಿ ಹಣ ಏನಿರುತ್ತೆ ಅಂಥವರನ್ನು ಇವರನ್ನು ಪ್ರವೋಕ್ ಮಾಡುವಂಥದ್ದು, ಅವರನ್ನೇ ಬಂಡವಾಳ ಮಾಡಿಕೊಳ್ಳುವಂಥದ್ದು, ಅವರ ಬಳಿ ಶೇಖರ್ ಅಂದರೆ ಈ ವಿಚಾರಗಳನ್ನು ಹೇಳಿಕೊಂಡು ಅವರಿಂದ ಹಣವನ್ನು ಪಡ್ಕೊಂಡು ಬೆಲೆ ಬಾಳುವ ಚಿನ್ನಾಭರಣ ತೆಗೆದುಕೊಂಡು ಅಲ್ಲಿಂದ ಎಸ್ಕೇಪ್ ಆಗುವಂಥದ್ದು. ಇವು ಕೇವಲ ಬೆಂಗಳೂರಲ್ಲಿ ಸಾಕಷ್ಟು ಕಡೆ ಈ ಥರ ಮಾಡಿದ್ದಾನೆ ಮತ್ತು ತಮಿಳುನಾಡಲ್ಲೂ ಕೂಡ ಮಾಡಿರುವಂಥದ್ದು ಗೊತ್ತಾಗಿದೆ. ಸ್ನೇಹಿತರೆ, ಸದ್ಯ ಆರೋಪಿಯನ್ನು ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ತಮ್ಮ ಸುತ್ತಮುತ್ತಲಿನಲ್ಲಿ ಈ ರೀತಿಯಾದಂಥ ವ್ಯಕ್ತಿಗಳು ಜ್ಯೋತಿಷ್ಯ ಹೇಳ್ತೀವಿ ಅಂತ ಬರುವಂಥದ್ದು, ಕೆಲವರು ಏನು ಮಾಡ್ತಾರೆ, ಇಲ್ಲ ತಮ್ಮ ಸಮಸ್ಯೆ ಆಗಿದೆ ಮನೆಯಲ್ಲಿ ಅಂತೇಳಿ ಬುಡುಬುಡಿಕೆಯನ್ನು ಹೇಳಿ ಹೇಳ್ಕೊಂಬರುವಂಥದ್ದು ಏನಿದೆ ಆ ವ್ಯಕ್ತಿಗಳು ತಮ್ಮ ಮನೆಗೆ ಬಂದಂಥ ತುಂಬ ಜಾಗೃತರಾಗಿರಿ. ಕೆಲವರು ಪೂಜೆ ಮಾಡಿಸೋಕ್ಕೆ ಬರುವಂಥದ್ದಾಗಿರ್ಬೋದು, ಕೆಲವರು ಬೇರೆ ಹಳ್ಳಿಗಳ ಕಡೆಯಲ್ಲಿ ಬರುವಂಥದ್ದು ಸಹಜ. ಕೆಲವರು ಏನೋ ಒಂದು ಪೂಜೆ ಮಾಡ್ತಾರೆ, ಏನೋ ಒಂದು ಅಲ್ಲಿ ಬರುವಂಥದ್ದು ಅಂಥ ಸಂದರ್ಭಗಳಲ್ಲಿ
ನಿಮಗೆ ದೈವದ ಬಗ್ಗೆ ನಂಬಿಕೆ, ದೇವರ ಬಗ್ಗೆ ನಂಬಿಕೆ ಇರುವಂಥದ್ದು, ಓಕೆ, ಯಾರೋ ಜ್ಯೋತಿಷ್ಯ ಕಾವ್ಯನ ಹಾಕ್ಕೊಂಬಂದರು, ಏನೋ ಒಂದು ನಿಮ್ಮ ಕೈಲಾದಂಥದ್ದು ದವಸ ಧಾನ್ಯ ಕೊಟ್ಟು ಕಳಿಸುವಂಥದ್ದು, ಓಕೆ, ಆದರೆ ಮನೆಯಲ್ಲಿ ಪೂಜೆ ಮಾಡಬೇಕು, ಇಲ್ಲೇನೋ ಒಂದು ಶಾಂತಿ ಹೋಮ ಮಾಡಬೇಕು, ನಿಮಗೇನೋ ಸಮಸ್ಯೆ ಆಗಿದೆ ಅಂತೇಳಿ ಏನೋ ಕತೆ ಕೊಡ್ಕೊಂಡು ಬಂದು ಮನೆಗಳು ಕೂತ್ಕೊಂಡು ನಿಮಗೆ ಗೊತ್ತಿಲ್ಲದ ರೀತಿಯಲ್ಲಿ ನಿಮ್ಮನ್ನೇ ಅವ್ರ ಹತ್ರ ಸೆಳೆಕೊಂಡು ನಿಮಗೆ ನಿಮ್ಮ ಬಳಿ ಇದ್ದಂಥ ಚಿನ್ನಾಭರಣ, ನಗದು ಹಣ ಎಲ್ಲವನ್ನು ಕೂಡ ತೆಗೆದುಕೊಂಡು ಎಸ್ಕೇಪ್ ಆಗುವಂಥವ್ರು ಇರ್ತಾರೆ. ಹೀಗಾಗಿ ಅಂಥವರ ಬಳಿ ಎಚ್ಚರಿಕೆಯಿಂದ ಆಗಿರಿ, ಇನ್ನು ಮುಂದಾದರೂ ಈ ಥರ ಯಾಮಾರಬೇಡಿ ಅನ್ನೋದೇ ಈ ಒಂದು ವಿಷಯದ ಒಂದು ಮಾಹಿತಿ ಸ್ನೇಹಿತರೆ. ಈಗ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ನ್ಯೂಸ್18 ಕನ್ನಡ ಫೇಸ್ಬುಕ್ ಮತ್ತು ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.